ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದ್ರೆ, ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅದ್ಭುತ ತಿರುವುಗಳು. ಯೂನಿವರ್ಸ್ ನಿಮಗೆ ಯಾವೆಲ್ಲ ಸಂದೇಶ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಈ ಕ್ಷಣಕ್ಕೆ ನಾನು ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅದ್ಭುತ ಕ್ಷಣಗಳು ಯಾವುದು ಮತ್ತು ತಿರುವುಗಳು ಯಾವುದು ಅನ್ನೋ ಎನರ್ಜಿಲಿ ಏನು ಕಾಣ್ತಾ ಇದೆಪ್ಪ ಅಂತ ಹೇಳಿದರೆ, ಬಹುಶಃ ನೀವು ಇತ್ತೀಚೆಗೆ ತುಂಬ ಒತ್ತಡದಲ್ಲಿದ್ದೀರಾ, ಅಥವಾ ನೀವು ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಿರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಕೇಳಬಹುದಾದಂತಹ ನನ್ನ ಜೀವನದ ಯಾವ ಬದಲಾಗುತ್ತೆ, ನನ್ನ ಜೀವನ ಯಾವಾಗ ಬದಲಾಗುತ್ತೆ ಅನ್ನೋದನ್ನು ಸಹಿತ ನೀವು ಹುಡುಕ್ತಾ ಇರ್ಬೋದು, ಅಥವಾ ಯೂನಿವರ್ಸಲ್ಲಿ ನೀವು ಆ ಕ್ವಶನ್ನ ಕೇಳ್ತಾ ಇರ್ಬೋದು. ಇದು ನೀವು ಈ ಪ್ರಶ್ನೆಗೆ ನೀವೇನಾದರೂ ಉತ್ತರ ಹುಡುಕ್ತಾ ಇರೋದೇ ನಿಜ ಆಗಿತ್ತು ಅಂತ ಹೇಳಿದರೆ, 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ತಿರುವುಗಳು ನಡೆಯುತ್ತೆ, ಯೂನಿವರ್ಸಲ್ ಮೆಸೇಜಸ್ ಏನಿದೆ, ಡಿವೈನ್ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೋಡೋಕ್ಕೂ ಮುಂಚೆ ನೀವು ಒಂದು ಬಾರಿ ನಿಮ್ಮ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಆಳವಾಗಿ ನಿಮ್ಮ ಮನಸ್ಸಿನಿಂದ ನಿಮ್ಮ ಪ್ರಶ್ನೆಯನ್ನು ಹಾಕಿ ಈ ವಿಡಿಯೋ ನೋಡಿದರೆ ಅದರ ಮುಖಾಂತರ ನಿಮಗೆ ಒಂದು ಸಂದೇಶ ಸಿಗಬಹುದು, ಅದಕ್ಕೆ ಒಂದು ಉತ್ತರ ಸಿಗುತ್ತೆ ಅಂತಲೂ ಸಹಿತ ಹೇಳ್ಬೋದು. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ಇವತ್ತಿನ ರೀಡಿಂಗ್ನ ನೋಡೋಣ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವಂತಹ ಅದ್ಭುತ ತಿರುವುಗಳಿಗೆ ಒಂದು ಕ್ಷಣ, ಅಂದರೆ ನಿಮ್ಮ ಜೊತೆ ನಿಮಗೆ ಅನಿರೀಕ್ಷಿತವಾಗಿ ಅಥವಾ ನಿಮ್ಮ ಜೀವನದಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದೃಶ್ಯ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ನಿಮಗೆ ಕಾಣದೇ ಇರುವಂತಹ ಒಂದು ಕೈ ಇದೆ. ನಿಮ್ಮ ಜೀವನದಲ್ಲಿ ಒಂದು ಕಾಣದೇ ಇರುವಂಥ ಡಿವೈನ್ ಎನರ್ಜಿ ಆಗಿರ್ಬೋದು, ನೀವು ನಂಬಿರುವಂಥ ದೈವಿಕ ಶಕ್ತಿ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ, ಅಥವಾ ನಿಮಗೆ ಯಾವುದೋ ಒಂದು ಹಿಡನ್ ಆಗಿ, ಅಂದರೆ ನಿಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿ ನಿಮ್ಮ ಜೊತೆ ಇದೆ, ನಿಮಗೆ ನಿಮ್ಮ ಕೆಲಸಗಳನ್ನು ಮಾಡ್ತಾ ಇದೆ, ನಿಮಗೆ ಒಂದು ಎನರ್ಜಿನ ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಕಾರ್ಡ್ ಮುಟ್ಟಿದಾಗ ಯಾವ ಎನರ್ಜಿ ಕಾಣ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಎಲ್ಲ ಚಿಂತೆಗಳನ್ನು ಒಂದು ಕ್ಷಣ ಒಂದು ಕಡೆ ಬದಿಗಿಟ್ಟು ಈ ವಿಡಿಯೋ ಮುಖಾಂತರ ನೀವು ಕೇಳ್ಬೋದು, ಅಥವಾ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಹೇಳ್ಬೋದು. ಯೂನಿವರ್ಸ್ ನನಗೆ ಈಗ ತಿಳಿಯಬೇಕಾದ ಸಂದೇಶ ಯಾವುದು ಅಂತ ಹೇಳಿ ನೀವು ಒಂದು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ಒಂದು ಕ್ವಶನ್ ಹಾಕಿದರೆ, ಅಂದರೆ ಇಲ್ಲಿ ಸಹಿತ ಅದಕ್ಕೆ ಸರಿಯಾದ ಉತ್ತರ ಸಿಗ್ಬೋದು. ಅಥವಾ ನಿಮ್ಮ 7 ದಿನಗಳಲ್ಲಿ ನೀವು ನಡೆಯಬೇಕಾದಂತಹ ಕೆಲಸ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಮತ್ತು ಇನ್ನು ಯಾವುದೋ ಒಂದು ವಿಚಾರಕ್ಕೆ ನೀವು ಗೊಂದಲದಲ್ಲಿರ್ಬೋದು, ಅದಕ್ಕೆ ಒಂದು ಸರಿಯಾದ ಉತ್ತರನೂ ಸಹಿತ ಇಲ್ಲಿ ಬ್ರಹ್ಮಾಂಡ ನಿಮಗೆ ಕೊಡೋದಕ್ಕೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಅಥವಾ ಬಹಳ ದಿನದಿಂದ ಜನರು ಕೇಳುವ ಎಷ್ಟೋ ಕ್ವಶನ್ಗಳಿಗೆ ತಿಂಗಳುಗಳಿಂದ ಒಂದೇ ಸಮಸ್ಯೆಯನ್ನು ಹೊತ್ತು ತಿರುಗ್ತಾ ಇದ್ದೀರಾ, ಅಥವಾ ಒಂದೇ ಸಮಸ್ಯೆಯನ್ನು ಹೊತ್ತು ಬಂದಿದ್ದೀರಾ. ಕೆಲವರಿಗೆ ಹಣಕಾಸಿನ ಒತ್ತಡ ಇರ್ಬೋದು, ಅಥವಾ ಕೆಲವರಿಗೆ ಸಂಬಂಧಗಳ ನೋವು ಇರ್ಬೋದು, ಇನ್ನು ಕೆಲವರಿಗೆ ಉದ್ಯೋಗ ಅಥವಾ ಜೀವನದ ದಿಕ್ಕಿನ ಬಗ್ಗೆ ಗೊಂದಲ ಇರ್ಬೋದು. ಯೂನಿವರ್ಸ್ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ನೀ ತುಂಬ ದೂರ ಬಂದಿದ್ದೀಯಾ, ಈಗ ಹಿಂದಿರುಗಬೇಡ ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ನೀವು ತುಂಬ ದಿನದಿಂದ ಹುಡುಕ್ತಾ ಇರುವಂಥ ಕ್ವಶನ್ನಿಗೆ ಸಂಬಂಧದಲ್ಲಾಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ತುಂಬ ಮುಂದೆ ಬಂದಿದ್ದೀರಾ, ಹಿಂದೆ ಹೋಗುವಂತಹ ಮಾತೇ ಇಲ್ಲ ಅಂತ ಹೇಳಿ ಇಲ್ಲಿ ಬ್ರಹ್ಮಾಂಡ ಹೇಳ್ತಾ ಇದೆ ನಿಮಗೆ. ಮತ್ತು ಏನಪ್ಪ ಅಂತ ಹೇಳಿದರೆ, ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾಗುವಂತಹ ಆರಂಭವಾಗುವಂತಹ ಅವಕಾಶಗಳು ಯಾವಪ್ಪ ಅಂತ ಹೇಳಿದರೆ, ಬಹುಶಃ ಎಲ್ಲವೂ ಒಂದೇ ದಿನದಲ್ಲಿ ಬದಲಾಗೋದಿಲ್ಲ. ಓಕೆನಾ? ಇಲ್ಲಿ ನಿಮ್ಮ ಜೀವನದಲ್ಲಿ ಬಹುಶಃ ಒಂದೇ ದಿನದಲ್ಲಿ ಯಾವುದೂ ಬದಲಾವಣೆಯನ್ನು ಆಗೋದಿಲ್ಲ, ಆದರೆ ಬದಲಾವಣೆಯ ಮೊದಲ ಬಾಗಿಲು ಮಾತ್ರ ತೆರೆಯುತ್ತಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತದೆ. ಅಂದರೆ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ನಿಮಗೆ ಒಂದು ಹೊಸ ಅವಕಾಶವನ್ನು ಬರ್ತಾ ಇದೆ. ಅವಕಾಶಗಳಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ. ಓಕೆ, ಆ ಅವಕಾಶ ಏನೆಲ್ಲ ನಿಮ್ಮ ಜೀವನದಲ್ಲಿ ತರ್ತಾ ಇದೆ, ಆದರೆ ಬದಲಾವಣೆ ಮೊದಲ ಬಾಗಿಲು ತೆರೀತಾ ಇರೋದಂತೂ ಖಂಡಿತ. ಓಕೆನಾ? ಮತ್ತೇನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ಕರೆ ಬರಬಹುದು. ಇಲ್ಲಿ 7 ದಿನಗಳಲ್ಲಿ ನಿಮಗೇನಾದರೂ ಯಾರಾದರೂ ಭೇಟಿ ಆಗ್ಬೋದು, ಅಥವಾ ಯಾವುದೋ
ಪರ್ಸ್ನಲ್ ಆಗಿ ನೀವು ಒಂದು ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಸಂಬಂಧಗಳಲ್ಲಿ ಕಿರಿಕಿರಿ ಅನುಭವಿಸ್ತಾ ಇದ್ರಿ, ಯಾರೋ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಯಾರೋ ನಿಮಗೆ ತೊಂದರೆ ಕೊಡ್ತಾಯಿದ್ರು, ಅವರು ನಿಮ್ಮಿಂದ ದೂರ ಇದ್ದಾರೆ. ಆದರೆ ಇವಾಗ ಇನ್ನು 7 ದಿನಗಳಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ, ಅವರಿಂದ ಒಂದು ಫೋನ್ ಬರ್ಬೋದು, ಅಥವಾ ಮೆಸೇಜಸ್ ಬರ್ಬೋದು, ಅಥವಾ ಒಂದು ನಿರ್ಧಾರ ನಿಮ್ಮ ಜೀವನದಲ್ಲಿ ದಿಕ್ಕನ್ನೇ ಬದಲಾಯಿಸಬಹುದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತೇನು ಹೇಳುತ್ತಪ್ಪ ಅಂತ ಹೇಳಿದರೆ, ಈ ಎನರ್ಜಿ ತುಂಬಾ ಏನಾಗ್ತಾಯಿದೆ, ಏಕೆಂದರೆ ತುಂಬಾ ಮೆಸೇಜಸ್ ಬರ್ತಾ ಇದೆ. ನಿಮ್ಮ ಅವಕಾಶಗಳನ್ನು ಸಣ್ಣದು ಎಂದು ನಿರ್ಲಕ್ಷಿಸೋದು ಬೇಡ. ಅಂದರೆ ಇದು ನಿಮಗೆ ಒಂದು ಸಣ್ಣ ಜರ್ನಿ ಅನ್ನೋದನ್ನು ನಿರ್ಲಕ್ಷ್ಯ ಮಾಡೋದು ಬೇಡ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಭವಿಷ್ಯದ ಮೊದಲೇ ಹೆಜ್ಜೆ ಆಗಿರ್ಬೋದು, ಓಕೆನಾ. ಇದು ನಿಮ್ಮ ಜೀವನದ ಮೊದಲನೇ ಅಧ್ಯಾಯ ಆಗಿರ್ಬೋದು. ನಿಮಗೆ ಒಂದು ಸಣ್ಣ ಅವಕಾಶ ಅಂತ ನಿಮಗೆ ಕಾಣ್ತಾ ಇರ್ಬೋದು, ಆದರೆ ಡಿವೈನ್ ಎನರ್ಜಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ತುಂಬಾ ದೊಡ್ಡದಾಗಿದೆ. ಇದು ಸಣ್ಣ ಅವಕಾಶನೂ ಸಹಿತ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥದ್ದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಟ್ಯಾರೋ ಏನು ಹೇಳುತ್ತೆ, ಟ್ಯಾರೋ ಮುಖಾಂತರ ನೀವು ಏನೆಲ್ಲ ವಿಷಯಗಳನ್ನು ತಿಳ್ಕೊತೀರಾ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಯಾವುದೇ ಕ್ವಶನ್ ಆಗಿರ್ಬೋದು, ಯಾವುದೇ ಇದು ಆಗಿರ್ಬೋದು, ನಿಮ್ಮ ಫೈನಾನ್ಷಿಯಲ್ಸ್, ರಿಲೇಷನ್ಶಿಪ್, ಈ ರೀತಿಯಾದಂಥ ಏನೇ ಸಮಸ್ಯೆ ಆಗಿರ್ಬೋದು, ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಹೇಳ್ಬೋದು. ಇನ್ನು 7 ದಿನಗಳಲ್ಲಿ ಒಂದು ಅದ್ಭುತ ಬದಲಾವಣೆ, ಅದ್ಭುತ ತಿರುವನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಇಲ್ಲಿ ದ ಸ್ಟ್ರೆಂತ್, ಓಕೆ, ದ ವರ್ಲ್ಡ್, Queen of Wands, 6 of Pentacle, Queen of Swords. ಓಕೆ, ಇಲ್ಲಿ ನಾನು ನಿಮಗೆ ಇನ್ನು 7 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ. ಯಾವ ರೀತಿ ಬದಲಾವಣೆಗಳನ್ನು ನೀವು ನೋಡ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಯಾವ ರೀತಿಯಪ್ಪ ಅಂತ ನಾನು ಸರಿಯಾದ ದಾರಿಲಿದ್ದೀನಿ ಅನ್ನೋದನ್ನು ನೀವು ಯೋಚನೆ ಮಾಡ್ತಿದ್ರೆ, ಹೌದು, ನೀವು ಸರಿಯಾದ ದಾರಿಲಿದ್ದೀರಾ, ನೀವು ಹೋಗ್ತಾ ಇರೋ ದಾರಿ ಸರಿಯಾಗಿದೆ. ಇಲ್ಲಿ ಏನು ಹೇಳ್ತಾ ಇದೆಪ್ಪ, ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಒಂದು ನಿಮ್ಮ ದಾರಿ ಏನಿದೆ, ನಿಮ್ಮ ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮಲ್ಲೇ ನಿಮ್ಮ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳುವಂತಹ ಅವಕಾಶ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಿರ್ಧಾರ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಬ್ರಹ್ಮಾಂಡ ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿದೆ, ಅದನ್ನು ಹೇಗೆ ನಿರ್ಧಾರ ಮಾಡೋದು, ನಾನು ಅದು ಸರಿ ಇದೆಯಾ ಅಥವಾ ಅದು ತಪ್ಪಿದೆಯಾ ಅನ್ನುವಂತಹ ಅವಕಾಶಗಳೇ ನೀವು ಹೋಗ್ತಾ ಇರುವಂಥದ್ದಾಗಿರ್ಬೋದು. ಆದರೆ ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ತಗೊಳ್ಳಿ, ನಿಮ್ಮನ್ನು ನೀವು ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂಥ ಸಿಟ್ಟು, ನಿಮ್ಮಲ್ಲಿರುವಂಥ ಕೋಪ, ನಿಮ್ಮಲ್ಲಿರುವಂಥ ಅಹಂಕಾರ, ಅಥವಾ ನಿಮಗೆ ಎದುರಾಗುವಂಥ ಎಷ್ಟೋ ಸವಾಲುಗಳು ಇರ್ಬೋದು, ಅಥವಾ ನೀವು ಜೀವನದಲ್ಲಿ ಸಕ್ಸಸ್ಸೇ ನೋಡದೇ ಇರ್ಬೋದು, ಅಥವಾ ಇಲ್ಲಿ ನಿಮಗೆ ಏನೋ ಒಂದು ನನ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತೀನಿ ಅನ್ನುವಂಥ ಛಲ ಆಗಿರ್ಬೋದು, ಎಲ್ಲನೂ ಇದೆ. ಬಟ್ ನಿಮ್ಮಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ಅದನ್ನು ಹತೋಟಿಗೆ ತಗೋತಾ ಇಲ್ಲ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ, ಬೇರೆಯವ್ರನ್ನ ನೀವು ಇದು ಮಾಡೋಕ್ಕೆ ನೋಡ್ತಾ ಇದ್ದೀರ. ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಆಗಬೇಕಾಗಿರುವಂಥದ್ದು, ನಿಮ್ಮ ಲೈಫಲ್ಲಿ ಒಂದು ಜಾಬ್ ಆಗಿರ್ಬೋದು, ಅಥವಾ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ನೀವು ತುಂಬಾ ಸವಾಲುಗಳನ್ನು ಎದುರಿಸಿ ಬಂದಿದ್ದೀರಾ. ಒಂದು ಮನೆ ಕಟ್ಟೋ ವಿಚಾರದಲ್ಲಾಗಿರ್ಬೋದು, ಒಂದು ಸೈಟ್ ಖರೀದಿ ಮಾಡುವಂಥದ್ದು ವಿಚಾರದಲ್ಲಾಗಿರ್ಬೋದು, ಅಥವಾ ನೀವು ಒಂದು ಬೇರೆ ಯಾವುದೋ ಒಂದು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂಥದ್ದಾಗಿರ್ಬೋದು, ಶಿಫ್ಟ್ ಆಗ್ತಾ ಇರುವಂಥದ್ದಾಗಿರ್ಬೋದು. ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಯೂನಿವರ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದೆಯಪ್ಪ ಅಂತ ಹೇಳಿದರೆ, ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದ್ರೆ, ಹೌದು, ನೀನು ಸರಿಯಾದ ದಾರಿಯಲ್ಲಿದೆ, ಆದರೆ ಇನ್ನೂ ಸ್ವಲ್ಪ ತಾಳ್ಮೆ ಬೇಕು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಆದರೆ ನಿಮ್ಮ ಪರಿಶ್ರಮ ಅಂತೂ ವ್ಯರ್ಥ ಆಗ್ತಾ ಇಲ್ಲ. ಇಲ್ಲಿ ಹೇಳೋದೇನಪ್ಪ ಅಂತ ಹೇಳಿದರೆ, ನಿಮ್ಮ ಪರಿಶ್ರಮ ವ್ಯರ್ಥ ಆಗ್ತಾ ಇಲ್ಲ. ನೀವು ಏನು ಮಾಡ್ತಾ ಇದ್ದೀರಾ, ನೀವು ಏನಿದ್ದೀರಾ ಅಂದರೆ ನಿಮ್ಮ ಕಣ್ಣಿಗೆ ಕಾಣುವುದು ವ್ಯರ್ಥವಾಗಿಲ್ಲ. ಓಕೆನಾ, ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣಿಗೆ ಕಾಣುವಂಥದ್ದು ನಿಮ್ಮ ಕಣ್ಣಿಗೆ ಕಾಣೋದೇ ಬೇರೆ ಇರುತ್ತೆ, ಆದರೆ ಒಂದು ಅದೃಶ್ಯ ಶಕ್ತಿ ಏನಿದೆ, ಆ ಅದೃಶ್ಯ ಶಕ್ತಿ ಕೆಲಸ ಮಾಡ್ತಾ ಇರೋದೇ ಬೇರೆ ಇರುತ್ತೆ. ಆದರೆ ನಿಮಗೆ ಅನ್ನಿಸ್ತಾ ಇರ್ಬೋದು, ಯಾಕೆ ಇಷ್ಟೊಂದು ನೋವು, ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಈ ಬ್ರಹ್ಮಾಂಡ ನನಗೆ ಏನು ಕೊಡ್ತಾ ಇದೆ, ಯೂನಿವರ್ಸ್ ಏನು ಮಾಡ್ತಾ ಇದೆ, ನಾನು ಈ ದಾರಿಲಿ ಹೋಗ್ತಾ ಇರೋದು ಸರಿ ಇದೆಯಾ ಅಥವಾ ತಪ್ಪಿದೆಯಾ, ಏನು ಮಾಡೋದು ಅನ್ನುವಂಥದ್ದು ಏನಾದರೂ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಓಕೆನಾ, ನಿಮ್ಮ ತುಂಬಾ ನೋವುಗಳನ್ನು ಪಟ್ಟಿದ್ದೀರಾ, ನೀವು ಸವಾಲು
ಸವಾಲುಗಳನ್ನು ಎದುರಿಸಿದ್ದೀರಾ, ಇಲ್ಲಿ ಗ್ರೋತನ್ನು ಪಡಿಬೇಕು ಅನ್ನುವಂಥ ಮನಸ್ಥಿತಿಲಿ ನೀವಿದ್ದೀರಾ. ಆದರೂ ಸಹಿತ ನಿಮಗೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ತುಂಬ ದಿನಗಳಿಂದ ಬಂದಿದ್ದೀರಾ, ನೀವು ತುಂಬ ದೂರದಿಂದ ಬಂದಿದ್ದೀರ. ನಿಮ್ಮ ಜರ್ನಿ ಹೇಗಿದೆಪ್ಪ ಅಂತ ಹೇಳಿದರೆ ಒಂದು ಕಣ್ಣೀರಿನ ಹಂತನೇ ಅಂತ ಹೇಳ್ಬೋದು. ಎಷ್ಟೇ ಪ್ರಯತ್ನ ಮಾಡಿದ್ದೀನಿ, ಎಷ್ಟೇ ನಾನು ಕಷ್ಟಪಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಯಾಕೆ ಈ ಬದಲಾವಣೆ ಆಗ್ತಾಯಿಲ್ಲ, ನನ್ನ ರಿಲೇಷನ್ಶಿಪ್ ಯಾಕೆ ಸರಿ ಹೋಗ್ತಾ ಇಲ್ಲ, ನನ್ನ ಫೈನಾನ್ಷಿಯಲ್ ಯಾಕೆ ಸರಿ ಆಗ್ತಾ ಇಲ್ಲ, ನನ್ನ ಜಾಬ್ ಯಾಕೆ ನನಗೆ ಸಿಗ್ತಾ ಇಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಎಷ್ಟೋ ಕ್ವಶನ್ಗಳಿಗೆ ನಿಮಗೆ ಉತ್ತರನ ನೀವು ಕಂಡ್ಕೊಳ್ಳೋಕ್ಕಾಗದೆ ನೀವು ಮುಂದೆ ಹೋಗ್ತಾನೆ ಇದ್ದೀರಾ. ಬಟ್ ನಿಮ್ಮ ಜೀವನಕ್ಕೆ ನಿಮ್ಮ ಗೈಡೆನ್ಸ್ ಏನಪ್ಪ, ಡಿವೈನ್ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆಯಪ್ಪ ಅಂತ ಹೇಳಿದರೆ, ಇದೆಲ್ಲ ತಾತ್ಕಾಲಿಕವಾಗಿರುವಂಥದ್ದು. ಇದು ಒಂದು ನೀವು ಕಲಿಬೇಕಾಗಿರುವಂತಹ ಪಾಠ. ಇದು ನಿಮ್ಮಲ್ಲೇ ಇದೆ, ಆ ಉತ್ತರ ಎಲ್ಲ ನಿಮ್ಮಲ್ಲೇ ಇದೆ, ಅದನ್ನು ನೀವೇ ಪಡ್ಕೋಬೇಕಾಗಿದೆ. ಆ ಉತ್ತರ ಎಲ್ಲ ನಿಮ್ಮ ಹತ್ರ ಇರುವಾಗ ನೀವು ಮುಂದೆ ಏನಾಗುತ್ತೆ, ಹಿಂದೆ ಏನಾಗಿದೆ, ಇವತ್ತಿನ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತುಂಬಾ ಗಂಭೀರವಾದಂತಹ ಯೋಚನೆಯಲ್ಲಿ ನೀವಿದ್ದೀರಾ. ಆ ಯೋಚನೆನೇ ನಿಮ್ಮನ್ನು ಏನು ಮಾಡ್ತಾ ಇದೆಯಪ್ಪ ಅಂತ ಹೇಳಿದರೆ, ಇಲ್ಲಿವರೆಗೂ ನಿಮ್ಮನ್ನು ಕರ್ಕೊಂಬಂದಿದೆ. ಓಕೆನಾ? ಇಲ್ಲಿಯವರೆಗೂ ನಿಮ್ಮನ್ನು ಯಾವ ರೀತಿ ಕರ್ಕೊಂಬಂದಿದೆ ಅಂತ ಹೇಳಿದರೆ, ಏನೇ ಕಷ್ಟ ಬಂದರೂ ಏನೇ ಬಂದರೂ ಆಗಿನ ಮಟ್ಟಿಗೆ ನಿಮಗೆ ಏನು ಮಾಡ್ತಾಯಿದೆಪ್ಪ, ನಿಮ್ಮನ್ನು ಗೈಡ್ ಮಾಡ್ತಾನೆ ಬಂದಿದೆ, ನಿಮಗೆ ಸಪೋರ್ಟಿವ್ ಆಗಿ ನಿಂತು ಬಂದಿದೆ. ಎಷ್ಟೋ ಒಂದು ದೊಡ್ಡ ಸಮಸ್ಯೆ ಇದ್ದರೂ ಸಹಿತ ಆ ಸಮಸ್ಯೆನ ಎದುರಿಸಿ ಮುಂದೆ ಹೋಗುವಂಥ ಕ್ಷಣಗಳನ್ನು ಸಹಿತ ಅವರು ರೂಪಿಸಿದ್ದಾರೆ, ಅವರು ತಂದು ಕೊಟ್ಟಿದ್ದಾರೆ, ನಿಮಗೆ ಅರ್ಥ ಮಾಡಿಸಿದ್ದಾರೆ, ಒಂದು ಜೀವನದಲ್ಲಿ ಒಂದು ಪಾಠವನ್ನು ಕಲಿಸಿದ್ದಾರೆ ಅಂತಲೂ ಸಹಿತ ಇಲ್ಲಿ ಯೂನಿವರ್ಸ್ ಮೆಸೇಜ್ ಇದೆ. ಯೂನಿವರ್ಸ್ ನಿಮಗೆ ಹಂತವಾಗಿಯೂ ಸಹಿತ ಅಲ್ಲಿ ಹೇಳ್ತಾನೆ ಬಂದಿದ್ದಾರೆ. ಏನೇ ಒಂದು ನಿಮಗೆ ಆಗದೇ ಇರೋದನ್ನು ಸಹಿತ ಏನು ಮಾಡಿದಾರಪ್ಪ ಅಂತ ಹೇಳಿದರೆ, ಅದನ್ನು ತಳ್ಳಿ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಬಂದಿದ್ದಾರೆ. ಆದರೂ ಸಹಿತ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮಗೆ ಯಾಕೆ ನನಗೆ ಈ ಥರ ಆಗ್ತಾಯಿದೆ, ನೀವು ಬ್ರಹ್ಮಾಂಡದ ಜೊತೆ ಕ್ವಶನನ್ನು ಹಾಕ್ತಾಯಿದ್ರೆ, ಕೆಲವೊಮ್ಮೆ ಆಶೀರ್ವಾದ ತಡವಾಗಬಹುದು. ಓಕೆನಾ? ಈ ಬ್ರಹ್ಮಾಂಡದಿಂದ ನಿಮಗೇನಾದರೂ ಕೊಡುವಂಥದ್ದಾಗಿರ್ಬೋದು, ಅಥವಾ ಅವರು ನಿಮಗೆ ಸಪೋರ್ಟ್ ಮಾಡಿ ನಿಲ್ಲುವಂಥದ್ದಾಗಿರ್ಬೋದು, ತಡವಾಗಿರ್ಬೋದು. ಬಟ್ ಇಲ್ಲಿ ಏನಾಗಿದೆಪ್ಪ ಅಂತ ಹೇಳಿದರೆ, ಏಕೆಂದರೆ ಇದು ಯಾವ ರೀತಿ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರಲೇಬೇಕು ಅಂತ ಹೇಳಿದರೆ ನಮಗೆ ಬಂದಿರುವಂಥ ಎಷ್ಟೋ ಸವಾಲುಗಳನ್ನು ಎದುರಿಸುವಂಥದ್ದಾಗಿರುತ್ತೆ. ಆ ಎದುರಿಸೋದೇ ನಮ್ಮ ಜೀವನದ ಒಂದು ಮೊದಲನೇ ಹಂತ ಅಂತ ಹೇಳ್ಬೋದು. ನಿಮ್ಮ ಚಕ್ರ ಇವಾಗ ನಿಮ್ಮ ಜೀವನದ ಒಂದು ಚಕ್ರ ಮುಕ್ತಾಯವಾಗ್ತಾ ಇದೆ, ಮುಕ್ತಾಯದ ಹಂತದಲ್ಲಿದ್ದೀರಾ. ಈ ಹಂತನ ದಾಟಿದ ನೆಕ್ಸ್ಟ್ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ನೀವು ಒಂದು ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥ ಶಕ್ತಿ ನಿಮ್ಮ ಮುಂದೆ ಇದೆ. ನೀವು ಅದನ್ನು ಗುರುತಿಸ್ಬೇಕು, ನೀವು ಅದನ್ನು ಯೋಚನೆ ಮಾಡಬೇಕು. ನಿಮ್ಮ ಜೊತೆ ಒಂದು ಗುರಿ ಇದೆ, ಆ ಗುರಿಯಿಂದ ನೀವು ಮುಂದೆ ಹೋಗೋದನ್ನು ಪ್ರಯತ್ನ ಮಾಡಬೇಕು. ಅದಕ್ಕೆ ಹೋಗುವಂಥದ್ದು ಹೇಗೆ ಅನ್ನೋದನ್ನು ನೀವು ಯೋಚನೆ ಮಾಡ್ತಾ ಕೂರೋದಕ್ಕಿಂತ ಮುಂಚೆ, ಅಲ್ಲಿ ನಮ್ಮನ್ನು ನಾವು ಹೇಗೆ ಕಂಡ್ಕೋಬೇಕು, ನಾವು ಯಾವ ದಾರಿಲಿ ಹೋಗ್ತಾ ಇದ್ದೀವಿ, ಆ ದಾರಿ ಸರಿ ಇದೆಯಾ, ಆ ದಾರಿ ತಪ್ಪಿದೆಯಾ, ನಾವು ಹೋಗ್ತಾ ಇರುವಂತಹ ಎಷ್ಟೋ ಸವಾಲುಗಳ ಮಧ್ಯೆ ನಮಗೆ ಎಷ್ಟೋ ಎದುರಿಗಿರುವಂಥ ಕಷ್ಟಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಬರುವಂಥ ವ್ಯಕ್ತಿಗಳಾಗಿರ್ಬೋದು, ಎಲ್ಲನೂ ಒಂದು ಹಂತದಲ್ಲಿ ನಾವು ಎದುರಿಸುವಂಥದ್ದು. ಆ ಎದುರಿಸಿ ನಾವು ಮುಂದೆ ಹೋಗೋದ್ರಿಂದ ನಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ನೋಡ್ಬೋದು, ಒಂದು ಗುರಿಯನ್ನು ನಾವು ತಲುಪ್ಬೋದು ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನಿಮ್ಮ ಜೀವನವು ಒಂದು ಬದಲಾಗುವಷ್ಟು ದೊಡ್ಡದಾಗಿದೆ. ಅಂದರೆ ಇವಾಗ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುವಷ್ಟು ದೊಡ್ಡದು ನೀವು ಆ ಶ್ರಮವನ್ನು ಪಡ್ಕೊಂಬಂದಿದ್ದೀರ. ಅಂದರೆ ನೀವೇನು ಅಂದ್ಕೊಂಡಿದ್ರಿ, ನನ್ನ ಕಷ್ಟಕ್ಕೆ ನನಗೆ ಬ್ರಹ್ಮಾಂಡ ನನಗೆ ಆನ್ಸರೇ ಕೊಟ್ಟಿಲ್ಲ, ನನಗೆ ನೋವೇ ಇದನ್ನೇ ಕೊಟ್ಟಿದೆ, ಬರೀ ಇದನ್ನೇ ಕೊಟ್ಟಿದೆ. ಆ ನೋವು, ಆ ಕಣ್ಣೀರು, ಆ ಪರಿಶ್ರಮ ಯಾವುದೂ ವ್ಯರ್ಥ ಆಗಿಲ್ಲ ನಿಮ್ಮ ಜೀವನಕ್ಕೆ. ಅದು ಒಂದು ದೊಡ್ಡದಾದಂತಹ ಒಂದು ಹೇಳ್ತಾರಲ್ಲ, ಯಾವ ರೀತಿ ಒಂದು ದೊಡ್ಡ ಬದಲಾವಣೆ ಆಗುವಷ್ಟು ನೀವು ಆ ಪುಣ್ಯವನ್ನು ಪಡ್ಕೊಂಬಂದಿದ್ದೀರ. ಆ ಪುಣ್ಯ ಬದಲಾವಣೆ ಆಗುವಂತಹ ಸ್ಟೇಜಲ್ಲಿದ್ದೀರ. ಒಂದು ಯಾವ ರೀತಿ ನೀವು ಒಂದು ಗುರಿ ತಲುಪಬೇಕು ಅನ್ನುವಂಥ, ಇಲ್ಲಿವರೆಗೂ ಗುರಿ ತಲುಪಬೇಕು ಅನ್ನುವಂಥದ್ದು ಈ ಕ್ಷಣದಿಂದ ನಿಮಗೆ ಅದು ಸರಿಯಾದ ದಾರಿಯಲ್ಲಿದ್ದರೆ, ಅದು ಸ್ವಲ್ಪ ನಿಮ್ಮ ದೂರದಿಂದ ಬಂದಿದ್ದರೆ ಸ್ವಲ್ಪ ಹತ್ತಿರದಲ್ಲಿದೆ, ಇನ್ನೂ ಒಂದು ಮೆಟ್ಲಿದೆ ಅನ್ನೋದನ್ನು ನಿಮಗೆ ಗೈಡೆನ್ಸ್ ಹೇಳ್ತಾ ಇದ್ದಾರೆ. ನಾನು ದೈವಿಕ ಸಮಯವನ್ನು ನಂಬುತ್ತೇನೆ ಅನ್ನೋದನ್ನು ನೀವು ಮನಸ್ಸಿಗೆ ಹೇಳಬೇಕು. ನಿಮ್ಮ ಮನಸ್ಸಿಗೆ ಯಾವ ರೀತಿ ಅಂತ ಹೇಳಬೇಕು ಅಂದರೆ, ನೀವು ಒಂದು ದೈವಿಕ ಶಕ್ತಿಯನ್ನು ನಂಬ್ತಾ ಇದ್ದೀನಿ, ನಾನು ನನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ನನ್ನ ಒಳಿತಿಗಾಗಿಯೇ ನಡೆಯುತ್ತಿದೆ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ ಇಲ್ಲಿ. ಯಾಕೆಂದರೆ ಇಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನಿಮಗೆ ಕಾಣದೇ ಇರುವಂತಹ ಶಕ್ತಿ ನಿಮ್ಮ ಜೊತೆ ಇದೆ. ಆ ಶಕ್ತಿನ ನೀವು ಮುಂದೆ ನಡೆದು ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ, ಅಲ್ಲಿ ನಿಮಗೊಂದು ಒಳ್ಳೆಯ ಎನರ್ಜಿ ಇದೆ, ನಿಮ್ಮ ಜೊತೆ ಇದೆ.
ಬಟ್ ನಿಮ್ಮನ್ನು ನೀವು ಕತ್ತಲೆ ಒಳಗೆ ತೂಕೊಂಡಿರೋದ್ರಿಂದ ಅಲ್ಲಿ ನಿಮಗೆ ಅದು ಸಮಸ್ಯೆ ಹೇಗೆ ಕಾಣ್ತಾ ಇದೆ. ನಿಮ್ಮನ್ನು ಎಷ್ಟೋ ಸಮಸ್ಯೆಗಳಿಂದ ದೂರ ಮಾಡಿದೆ ಬ್ರಹ್ಮಾಂಡ. ಏನು ಮಾಡಿದೆಪ್ಪ ಅಂತ ಎಷ್ಟೋ ಸಮಸ್ಯೆಗಳಿಂದ ನಿಮ್ಮನ್ನು ದೂರ ಮಾಡಿ ಇಲ್ಲಿಯವರೆಗೂ ಕರ್ಕೊಂಬಂದೆ. ಇನ್ನು ಒಂದು ಮೆಟ್ಲಿದೆ, ಆ ಮೆಟ್ಲನ್ನು ನೀವು ಹತ್ತಬೇಕಾಗಿದೆ. ಆ ಮೆಟ್ಲು ಹತ್ತಬೇಕು ಅಂತ ಹೇಳಿದರೆ ಇಲ್ಲಿ ಬ್ರಹ್ಮಾಂಡವು ಸಹಿತ ನಿಮ್ಮ ಜೊತೆ ಅದು ಕೊಟ್ಟು ತೆಗೆದುಕೊಳ್ಳೋದನ್ನು ನೋಡ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ಏನೆಲ್ಲ ಪರಿಶ್ರಮದ, ಏನೆಲ್ಲ ನೋವನ್ನು ಅನುಭವಿಸಿದ್ದೀರ, ಏನೆಲ್ಲ ನಿಮಗೆ ಯಾವ ರೀತಿ ಎಲ್ಲ ಕೊಡಬೇಕಾಗಿದೆಯೋ, ಯಾವ ರೀತಿ ನಿಮಗೆ ಸಿಗಬೇಕಾಗಿದೆಯೋ, ನಿಮ್ಮ ಫಾಸ್ಟ್ ಅಂತ ಇರುತ್ತಲ್ವಾ, ನೀವು ಹಿಂದೆ ಏನು ಮಾಡಿದಿರೋ ಅದನ್ನು ಇಂದು ನೀವು ಪಡ್ಕೊಳ್ಳೇಬೇಕಾಗಿರುತ್ತೆ. ನೀವು ಬ್ರಹ್ಮಾಂಡಕ್ಕೊಂದು ಸಂದೇಶವನ್ನು ಕಳಿಸಿದ್ರೆ ಆ ಸಂದೇಶದಿಂದ ನಿಮಗೆ ಸಿಗಬೇಕಾಗಿರೋದು ಏನಪ್ಪ ಅಂದರೆ ನೀವು ಇಲ್ಲಿಯವರೆಗೂ ಏನೆಲ್ಲ ಪಡ್ಕೊಂಬಂದಿರ, ಏನೆಲ್ಲ ಬಂದಿದೆ ನಿಮ್ಮ ಜೀವನಕ್ಕೆ, ಅದನ್ನು ಕೊಡುವ ಹಂತ ಬಂದಿದೆ. ಬ್ರಹ್ಮಾಂಡ ನಿಮಗೆ ಕೊಡುವ ಹಂತ ಬಂದಿದೆ. ಈ ಕೊಡೋ ಹಂತದಲ್ಲಿ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ ನಿಮ್ಮದೇ ಆದಂಥ ಒಂದು ವರ್ತನೆ ಇದೆಯಲ್ಲ, ಆ ವರ್ತನೆ ಅಂದರೆ ನಿಮ್ಮ ಮಾತು ನಿಮ್ಮ ಶಕ್ತಿಯನ್ನು ಬದಲಾಯಿಸುತ್ತದೆ. ಓಕೆನಾ. ಈಗ ಬ್ರಹ್ಮಾಂಡ ನಿಮಗೆ ಕೊಡುವಂಥ ಸ್ಟೇಜಲ್ಲಿದೆ. ಆದರೆ ಈ ಹಂತದಲ್ಲಿ ನೀವು ಮನಸ್ಸು ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ಈ ಮಾತು ನಿಮ್ಮ ಶಕ್ತಿಯನ್ನು ಬದಲಾಯಿಸುವಂಥದ್ದು. ಅಂದರೆ ನಿಮ್ಮ ಮಾತು ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ನಿಮ್ಮ ಶಕ್ತಿಯನ್ನು ಬದಲಾಯಿಸುವಂಥದ್ದು. ಅಂದರೆ ಕೋಪ, ಹಠ, ಸಿಟ್ಟು, ದೇವ್ರನ್ನ ನಂಬದೇ ಇರೋದು, ಅಥವಾ ನೀವು ನನಗೆ ಇಷ್ಟೆಲ್ಲ ಮಾಡಿದ್ದೀನಿ ನನಗೆ ಯಾಕೋ ಆಗ್ತಾ ಇಲ್ಲ ಅನ್ನುವಂಥದ್ದು, ದೇವರಿಗೆ ಬೈಯುವಂಥದ್ದು. ಒಂದು ಅಫರ್ಮೇಷನ್ ಹಾಕಿರ್ತೀರ, ಎಲ್ಲ ಇದು ಸುಳ್ಳು, ಆಧ್ಯಾತ್ಮಿಕ ಇದು ಎಲ್ಲ ಸುಳ್ಳು, ದೇವ್ರನ್ನ ನಂಬದೇ ಇರೋದು, ಆಧ್ಯಾತ್ಮಿಕ ನಂಬದೇ ಇರೋದು, ಗುರುಗಳನ್ನು ನಂಬದೇ ಇರೋದು. ಯಾಕೆ ಅಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಕಷ್ಟ, ನಿಮ್ಮಲ್ಲಿರುವಂತಹ ನೋವು, ನೀವೇನು ಮಾಡ್ತೀರಿ ಇಲ್ಲಿವರೆಗೂ ಬಂದಿದ್ದೀರ. ಆದರೆ ಈ ಹಂತದಲ್ಲಿ ಇದು ಲಾಸ್ಟ್ ಸ್ಟೇಜಲ್ಲಿ ಬಂದಿದ್ದೀರಾ ಅಂದಾಗ ಅಲ್ಲಿ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ ನೋವುಗಳನ್ನು ಇನ್ನೂ ಹೆಚ್ಚು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ಅಂದರೆ ನನಗೆ ಇದು ಆಗ್ತಾನೆ ಇಲ್ಲ ಅಂತ ಹೇಳಿದರೆ, ಆದರೆ ಇಲ್ಲಿ ಬ್ರಹ್ಮಾಂಡ ನಿಮಗೆ ಇಲ್ಲಿಂದನೂ ಸಹಿತ ನಿಮಗೆ ಏನು ಮಾಡ್ತಾ ಬಂದಿದೆಪ್ಪ ಅಂತ ನಿಮಗೊಂದು ಶಕ್ತಿ ತುಂಬತಾನೆ ಬಂದಿದೆ. ಆ ಶಕ್ತಿ, ಆ ಎನರ್ಜಿಯಲ್ಲೇ ನೀವಿದ್ದೀರಾ. ಆದರೆ ಕೊನೆಯ ಹಂತದಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ನಿಮ್ಮ ಎನರ್ಜಿ ಏನಾಗ್ತಾ ಇದೆ, ಬ್ಲ್ಯಾಕೇಜ್ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ನೀವು ನಕಾರಾತ್ಮಕ ಶಕ್ತಿಯಿಂದ ತುಂಬ್ಕೋತಾ ಇದ್ದೀರಾ. ಒಂದು ಮಾತುಗಳಾಗಿತ್ತು ಅಂದರೆ ಮುಂದಿನ ಫ್ಯೂಚರ್ನ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಫ್ಯೂಚರ್ ಹೀಗೆ ಇರಬೇಕು, ಹೀಗೆ ಆಗಬೇಕು. ಆದರೆ ಹಿಂದೆ ಏನು ನಡೆದಿತ್ತಲ್ಲ ಅದನ್ನು ಏನು ಮಾಡ್ತಾ ಇದ್ದೀರಾ, ಮರಿತಾ ಇದ್ದೀರಾ. ನೀವು ಹಿಂದೆ ಆಗಿರೋದನ್ನೆಲ್ಲ ಮರೆತು ನೀವು ಮುಂದೆ ಏನು ಆಗಬೇಕಾಗಿರ್ತೀವಿ ಅನ್ನೋದು ಆತುರಪಟ್ಟು ನಿರ್ಧಾರಗಳನ್ನು ತೆಗಿತಾ ಇದ್ದೀರಾ, ಆತುರಪಟ್ಟು ಮಾತುಗಳಾಡ್ತಾ ಇದ್ದೀರಾ, ಆತುರಪಟ್ಟು ಎದುರಿಗಿರುವಂಥ ವ್ಯಕ್ತಿಗಳಿಗೆ ಹರ್ಟ್ ಮಾಡುವಂಥದ್ದಾಗಿರ್ಬೋದು, ಎದುರಿಗಿರುವಂಥ ದೇವರುಗಳಿಗೂ ಸಹಿತ ಬೈಯುವಂಥದ್ದಾಗಿರ್ಬೋದು. ನನ್ನ ಕಷ್ಟಕ್ಕೆ ಪರಿಶ್ರಮ ಸಿಗ್ತಾ ಇಲ್ಲ, ನನಗೆ ಆಗುವಂಥ ನೋವನ್ನು ನಾನು ಯಾರಿದ್ರೆ ಹೇಳ್ಕೊಳ್ಳಿ ಅಂತ ಹೇಳಿ ನೀವು ಕೇವಲ ನಿಮ್ಮ ಒಂದು ವ್ಯಾಖ್ಯೆಗಳಿಂದ ಅಂದರೆ ನಿಮ್ಮ ಮಾತುಗಳಿಂದ ಹೇಳ್ತಾ ಇದ್ರೆ. ಆದರೆ ಇದು ಯೂನಿವರ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ನೀವು ಕಳಿಸುವ ಒಂದು ಶಕ್ತಿ ಸಂದೇಶ ಯಾವುದಪ್ಪ ಅಂತ ಹೇಳಿದರೆ ಮುಂದೆ ಬರುವಂಥದ್ದು. ಅಂದರೆ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಒಂದು ಬದಲಾವಣೆಗೆ, ಒಂದು ರಹಸ್ಯಕ್ಕೆ ನೀವು ಏನು ಹೇಳಬೇಕಾಗುತ್ತಪ್ಪ ಅಂತ ಹೇಳಿದರೆ ಮುಂದಿನ ಕೆಲವು ದಿನಗಳಲ್ಲಿ ನಾವು ನೋಡುವ ಚಿಕ್ಕ ಸಂಕೇತವೇ ನಿಮ್ಮ ಜೀವನದ, ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಎದುರಿಗೆ ಒಂದು ಸಂಕೇತ. ಅಂದರೆ ಯೂನಿವರ್ಸ್ ಏನು ಹೇಳ್ತಾ ಇದ್ರಪ್ಪ, ನೀವು ಒಂದು ಕ್ವಶನ್ ಹಾಕಬೇಕು, ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತಾ ಅನ್ನೋದಕ್ಕೆ ಒಂದು ಸಂಕೇತವನ್ನು ತೋರಿಸಿ, ಒಂದು ಬ್ರಹ್ಮಾಂಡದಲ್ಲಿ ನಿಮಗೆ ನೀವು ನಂಬಿರುವಂಥ ನನಗೆ ಈ ದೇವ್ರ ಫೋಟೋ ಕಾಣಬೇಕು, ನನಗೆ ಈ ಏಂಜಲ್ಸ್ ನಂಬರ್ ಕಾಣಬೇಕು, ಅಥವಾ ನನಗೆ ಈ ಹೂವು ಕಾಣಬೇಕು, ಅಥವಾ ಈ ಪ್ರಾಣಿ ನನಗೆ ಕಾಣಬೇಕು ಅನ್ನೋದನ್ನೇ ನಿಮ್ಮ ಕ್ವಶನಲ್ಲೇ ಒಂದು ಕ್ವಶನ್ ಹಾಕಿ ಅದಕ್ಕೆ ಆನ್ಸರ್ ನೀವು ಹೊರಗೆ ನೋಡ್ಬೋದು. ಅಂದರೆ ಈ ರೀತಿಯಾದಂಥ ಸಂಕೇತಗಳು ನನಗೆ ಕಾಣಲಿ, ಶೈನ್ ನನಗೆ ಕಾಣಲಿ ಅಂತ ಹೇಳಿ ನೀವು ಹೇಳೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ ಅದು ಒಂದು ಬ್ರಹ್ಮಾಂಡವು ನಿಮಗೆ ಒಂದು ತೋರಿಸ್ತಾ ಇರೋದು. ಅಂದರೆ ಒಂದು ಸಂಕೇತ, ನಾನು ನಿಮ್ಮ ಜೊತೆಗಿದ್ದೀನಿ, ನಾನು ನಿಮಗೆ ಸಪೋರ್ಟಿವ್ ಆಗಿದ್ದೀನಿ ಅನ್ನೋದನ್ನು ಅದು ಬ್ರಹ್ಮಾಂಡ ನಿಮಗೆ ಹೇಳ್ತಾ ಹೋಗುತ್ತೆ. ಓಕೆ, ನೋಡೋಣ ಲಾಸ್ಟ್ ಗೈಡೆನ್ಸ್ ಏನಿದೆಯಪ್ಪ ಅಂತ ಹೇಳಿದರೆ ಯಾರದಲ್ಲಿ ಇನ್ನೂ ನಿಮಗೆ ಯಾವ ಸಂದೇಶ ಕೊಡ್ತಾ ಇದೆ, ಇನ್ನು 7 ದಿನದಲ್ಲಿ ಯಾವ ಎಚ್ಚರಿಕೆ ಬರ್ತಾ ಇದೆ. ಇಲ್ಲಿ ನಿಮ್ಮ ಜೊತೆ ಯೂನಿವರ್ಸ್, ಬ್ರಹ್ಮಾಂಡ, ನೀವು ನಂಬಿರುವಂಥ ದೈವಶಕ್ತಿ, ಏಂಜಲ್ಸ್ ಸಂಪೂರ್ಣವಾಗಿ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಜೊತೆ ಇರೋದನ್ನು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡು ನೀವು ಮುಂದೆ ಹೋಗಿದ್ರೆ ಅಂದರೆ ಖಂಡಿತವಾಗಿಯೂ ಸಹಿತ ಇಲ್ಲಿ ವಾವ್ ಸೂಪರ್, ಖಂಡಿತವಾಗಿಯೂ ನಿಮ್ಮ ಜೊತೆ ಬ್ರಹ್ಮಾಂಡ ನಿಂತ್ಕೊಳ್ಳುತ್ತೆ, ನಿಮಗೆಲ್ಲ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಕ್ವಶನ್ಗಳು ಹಾಕ್ಕೊಂಡಿದ್ದೀರಾ, ಏನೆಲ್ಲ ಮೆಸೇಜ್ಗಳು ಹಾಕ್ಕೊಂಡಿದ್ದೀರಾ, ಅದೊಂದಕ್ಕೆ ಪ್ರತಿಯೊಂದಕ್ಕೂ ಸಹಿತ ನಿಮಗೆ ಏನು ಕೊಡ್ತಾ ಇದೆಯಪ್ಪ ಅಂತ ಹೇಳಿದರೆ ಒಂದು ಅವಕಾಶಗಳನ್ನು ಕೊಡ್ತಾ ಇದೆ. ಓಕೆನಾ. ಆ ಅವಕಾಶ ಏನಪ್ಪ ಅಂತ ಹೇಳಿದರೆ ನೀವು ಕಣ್ಬಿಟ್ಟು ನೋಡುವಂಥದ್ದು. ಮುಂದೆ ಬರುವಂಥ ಇನ್ನು 7 ದಿನಗಳಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ ನಿಮಗೆ ಒಂದು ಸಂದೇಶ ಬೇಕಾಗಿದೆ. ಅಂದರೆ ನಿಮ್ಮ ಲೈಫಲ್ಲಿ ಏನು ನಡೆಯುತ್ತೆ, ಏನು ನಡಿಬೇಕಾಗಿದೆ, ಏನಾಗ್ತಾ ಇದೆ,
ಒಂದು ದೈವಶಕ್ತಿ ನಿಮ್ಮ ಜೊತೆನೇ ಇದೆ, ನಿಮಗೆ ಕಣ್ಣಿಗೆ ಕಾಣದೇ ಇರೋ ಥರ ಕೆಲಸ ಮಾಡ್ತಾಯಿದೆ. ಒಂದು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಕಾಪಾಡ್ತಾ ಇರುವಂಥದ್ದಾಗಿರ್ಬೋದು, ಕೆಟ್ಟ ವ್ಯಕ್ತಿಗಳಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಕೆಟ್ಟ ವರ್ತನೆಯಿಂದ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊತಾ ಇರುವಂಥದ್ದಾಗಿರ್ಬೋದು, ಒಂದು ಆಧ್ಯಾತ್ಮಿಕ ಜೀವನನ ಸ್ಟಾರ್ಟ್ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ವಿಚಾರಕ್ಕೆ ಎಲ್ಲೋ ಒಂದು ಯಾವುದೋ ಒಂದು ವಿಡಿಯೋ ಮುಖಾಂತರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪೋಸ್ಟರ್ ಮುಖಾಂತರ ಆಗಿರ್ಬೋದು, ನಿಮಗೆ ಅಲ್ಲಿ ಒಂದು ಸಂದೇಶವನ್ನು ಕೊಡುವಂಥದ್ದು ಸಹಿತ ಬ್ರಹ್ಮಾಂಡ ನಿಮಗೆ ಮಾಡಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಲ್ಲಿ ಏನು ಹೇಳ್ತಾ ಇದ್ದಪ್ಪ ಅಂತ, ಬ್ರಹ್ಮಾಂಡ ನಿಮಗೆ ಕೊಟ್ಟಿರೋದನ್ನು ನೀವು ಬಿಟ್ಟು ಮುಂದೆ ಹೋಗ್ತಾ ಇರುವಂಥದ್ದು, ಅಂದರೆ ನಿಮ್ಮಲ್ಲಿರುವಂಥ ಕೆಟ್ಟ ವರ್ತನೆಯಿಂದ ಅಥವಾ ನಿಮಗೆ ನೀವು ಮೋಸ ಮಾಡ್ಕೊತಾ ಇರೋದು, ಅಥವಾ ಬೇರೆ ವ್ಯಕ್ತಿಗಳು ನನಗೆ ಈ ಥರ ಮಾಡಿದರು, ನಾನು ಯಾಕೆ ಇವ್ರ ಹತ್ರ ಹೀಗಿರಬೇಕು ಅಂತ ಮನಸ್ಸೊಂದು ಶಾಂತವಾಗಿ ಇಟ್ಕೋಬೇಕು ಅನ್ನುವಂಥದ್ದು, ಒಂಟಿಯಾಗಿರಬೇಕು ನಾನು ಅನ್ನುವಂಥ ಮನಸ್ಥಿತಿನ ನೀವು ಹೊಂದಿರೋದು. ಮತ್ತು ಇಲ್ಲಿ ಏನು ಹೇಳುತ್ತಪ್ಪ ಅಂತ, ಎಷ್ಟೋ ಸವಾಲುಗಳನ್ನು ಎದುರಿಸಿ ಮುಂದೆ ಹೋಗಿದ್ದೀರ, ಎಷ್ಟೋ ಜನರ ಮಾತುಗಳಿಂದ ನೀವು ಮುಂದೆ ಬಂದಿದ್ದೀರ, ನಿಮ್ಮಲ್ಲಿರುವಂಥ ಎಷ್ಟೋ ಕೆಟ್ಟ ವರ್ತನೆಗಳಿಂದ ನೀವು ನಿಮ್ಮನ್ನು ನೀವೇ ಬದಲಾಯಿಸ್ಕೊಂಡಿದ್ದೀರ, ಒಂದು ನ್ಯೂ ಬಿಗಿನಿಂಗ್ ಮಾಡ್ಕೊಂಡಿದ್ದೀರ. ನಾನು ಈ ರೀತಿ ಬದಲಾಗಬೇಕು, ನಾನು ಈ ರೀತಿಯಾಗಿ ನನ್ನ ಜೀವನನ ಅರ್ಥ ಮಾಡ್ಕೊಂಡಿದ್ದೀನಿ, ನನ್ನ ಲೈಫಲ್ಲಿ ಯಾರೇ ಬರಲಿ ಹೇಗೆ ಬರಲಿ ನಾನು ಅವ್ರನ್ನ ಆ್ಯಕ್ಸೆಪ್ಟ್ ಮಾಡ್ಕೋಬೇಕು, ನಾನು ಒಂದು ಹೊಸ ಜೀವನವನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಹೊಸದಾಗಿ ಹಿಂದೆ ನಡೆದಿರೋದನ್ನು ಬಿಟ್ಟು ಮುಂದೆ ಏನು ನಡೀತಾ ಇದೆ, ಮುಂದೆ ಹೇಗೆ ಆಗ್ತಾ ಇದೆ, ಅಂದರೆ ಹಿಂದೆ ಆಗಿರುವಂಥ ಎಲ್ಲದನ್ನೂ ಸಹಿತ ಅದನ್ನು ದೂರ ತಳ್ಳಿ ನೀವು ಮುಂದೆ ಆಗೋದರ ಬಗ್ಗೆ ಯೋಚನೆ ಮಾಡೋದು ಅಂತ ಆಗಿರ್ಬೋದು. ಈಗ ಬ್ರಹ್ಮಾಂಡ ಹೇಳೋದು ಇಷ್ಟೇ, ನಿಮಗೆ ಹಿಂದೆ ಏನಾಗಿದೆಯೋ ಅದನ್ನು ಬಿಟ್ಟು ಮುಂದೆ ಆಗುವಂತಹ ಎಲ್ಲ ಕೆಲಸಗಳಿಗೂ ನೀವು ಮುಂದೆ ಹೋಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮಾಂಡ ನಿಮ್ಮ ಜೊತೆ ಇದೆ, ನಿಮಗೆಲ್ಲನೂ ಕೊಟ್ಟಿದೆ, ಓಕೆನಾ. ನಿಮಗೆ ಧೈರ್ಯ ಕೊಟ್ಟಿದೆ, ನಿಮಗೆ ಒಂದು ಅವಕಾಶಗಳನ್ನ ಕೊಟ್ಟಿದೆ, ನ್ಯೂ ಬಿಗಿನಿಂಗ್ ಕೊಟ್ಟಿದೆ, ನಿಮಗೆ ಖುಷಿನ ಕೊಟ್ಟಿದೆ, ನಿಮಗೆ ಸಂತೋಷನ ಕೊಟ್ಟಿದೆ, ನಿಮಗೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದೆ. ನಿಮಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಒಂದು ನಿಮಗೆ ಸಿಗಬೇಕಾಗಿರೋದು, ನಿಮ್ಮ ಕಷ್ಟಕ್ಕೆ ಏನೆಲ್ಲ ಸಿಗಬೇಕಾಗಿದೆಯೋ ಅದನ್ನು ಕೊಡ್ತಾ ಇದೆ, ಒಂದು ಹೊಸ ಪ್ರೀತಿ ಕೊಡ್ತಾ ಇದೆ, ನ್ಯೂ ಬಿಗಿನಿಂಗ್ ಪ್ರತಿಯೊಂದು ಸಹಿತ ನೀವು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದು. ಇಲ್ಲಿಯವರೆಗೂ ನೀವು ಅಂದ್ಕೊಂಡಿರೋದು ಒಂದು ನಿರ್ಧಾರದ ಹಂತದಲ್ಲಿದ್ರಿ, ಬಟ್ ಅದನ್ನ ನಿರ್ಧಾರ ತಗೊಳ್ಳೋದಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದೆ ಹೋಗಿರುವಂಥದ್ದು. ಅಂದರೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದರೆ, ಈಗ ನೀವು ಯಾವ ರೀತಿಯಪ್ಪ ಅಂದರೆ ಒಂಟಿ ಅಲ್ಲ, ಓಕೆನಾ, ನೀವು ಒಬ್ಬರಲ್ಲ ಅನ್ನೋದನ್ನು ಹೇಳ್ತಾ ಇದೆ. ನೀವು ಇದುವರೆಗೂ ಅನುಭವಿಸಿದ ಪ್ರತಿಯೊಂದು ನೋವು ಸಹಿತ, ಪ್ರತಿಯೊಂದು ನಿರೀಕ್ಷೆಯು, ಪ್ರತಿಯೊಂದು ಪ್ರಾರ್ಥನೆಯು ಯೂನಿವರ್ಸು ಗಮನಿಸಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಇನ್ನೂ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಿಮಗೆ ನಂಬರ್ ಮುಖಾಂತರ ಸಹಿತ ನಿಮ್ಮನ್ನು ಬ್ರಹ್ಮಾಂಡ ಪ್ರಶ್ನೆ ಮಾಡಿದೆ. ಅಂದರೆ ನಿಮಗೆ ಇದೇ ರೀತಿ ನೀವು ಮುಂದೆ ಹೋಗಿ, ನೀವು ಇದೇ ರೀತಿಯಾಗಿ ನೀವು ಮುಂದಿನ ನಿಮ್ಮ ಫ್ಯೂಚರ್ಗೆ ನಾವು ಏನೆಲ್ಲ ಕೊಡಬೇಕಾಗಿದೆಯೋ, ಏನೆಲ್ಲ ಅವಕಾಶಗಳನ್ನು ನೀಡಬೇಕಾಗಿದೆಯೋ ಅದನ್ನು ನಾವು ಕೊಡೋದಕ್ಕೆ ರೆಡಿಯಾಗಿದ್ದೀವಿ. ಕೆಲವು ದಿನಗಳಿಂದ ನಿಮಗೆ ಪದೇ ಪದೇ ಒಂದೊಂದೇ ನಂಬರ್ಗಳು ಕಾಣ್ತಿರ್ಬೋದು, 111 ಕಾಣ್ತಿರ್ಬೋದು, 22 ಕಾಣ್ತಾ ಇರ್ಬೋದು, ಅಥವಾ 444 ಕಾಣ್ತಿರ್ಬೋದು, ಅಥವಾ 777 ಕಾಣ್ತಿರ್ಬೋದು, ಒಂದೇ ಹಾಡು ಕೇಳ್ತಾ ಇರ್ಬೋದು, ಈ ರೀತಿ ಒಂದೇ ವ್ಯಕ್ತಿ ನಿಮ್ಮ ನೆನಪಿಗೆ ಬರ್ತಾ ಇರ್ಬೋದು, ಮತ್ತೆ ಮತ್ತೆ ಬರ್ತಿರ್ಬೋದು, ಅಥವಾ ಒಂದೇ ಒಂದು ಘಟನೆ ನಿಮಗೆ ಮತ್ತೆ ಮತ್ತೆ ಮರಳಿ ಬರುವಂಥದ್ದಾಗಿರ್ಬೋದು. ಇವು ಕೇವಲ ತಾತ್ಕಾಲಿಕವಲ್ಲ, ಓಕೆನಾ. ಇದು ಕಾಕತಾಳೀಯ ಅಲ್ಲ. ಇದು ಏನಪ್ಪ ಅಂತ ಹೇಳಿದರೆ, ಆಧ್ಯಾತ್ಮಿಕ ಪರಂಪರೆಗಳನ್ನು ನಂಬುವಂತಹ ನಂಬರ್ಸ್ ಆಗಿರ್ಬೋದು, ಅಥವಾ ಘಟನೆಗಳಾಗಿರ್ಬೋದು, ಇವುಗಳನ್ನು ಕೆಲವರು ಯೂನಿವರ್ಸಿಂದ ಬಂದ ವೈಯಕ್ತಿಕ ನೆನಪಿನ ಸಂಕೇತ ಅಂತಲೂ ಸಹಿತ ಇಲ್ಲಿ ಹೇಳ್ತಾರೆ, ಓಕೆನಾ. ಮುಂದಿನ 7 ದಿನಗಳಲ್ಲಿ ಒಂದು ಸಂಕೇತ ನಿಮಗೆ ಕಾಣಿಸ್ಬೋದು. ಈ ಕ್ಷಣದ ಒಂದು ನನ್ನ ಎನರ್ಜಿ ಪ್ರಕಾರ ಏನು ಬರ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಹೃದಯ ಏನು ಹೇಳುತ್ತಿದೆ ಎಂದು ಕೇಳಿ. ಒಂದು ಸಾರಿ ನಿಮ್ಮ ಹೃದಯ ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳಿ. ಯಾಕೆಂದರೆ ಅಂತರ್ಪ್ರಜ್ಞೆ ಈಗ ಸಾಮಾನ್ಯಕ್ಕಿಂತ ಹೆಚ್ಚು ಸ್ಪಷ್ಟವಾಗಿರ್ಬೋದು. ನೀವು ಪ್ರತಿಯೊಂದು ಈ ಫಸ್ಟಿಂದ ನೀವು ಮೊದಲನೇದಿಂದ ನೀವು ಈ ವಿಡಿಯೋ ಕೇಳಿದರೆ ಅಂದರೆ, ನಿಮಗೆ ಒಂದು ಗೊಂದಲ ಇದ್ದಂಥ ವ್ಯಕ್ತಿ ಅದರಿಂದ ಹೊರ ಬರುವಂಥದ್ದು, ಅಂದರೆ ಅದರಿಂದ ಏನೋ ಒಂದು ಸಣ್ಣದಾದಂಥ ಉತ್ತರ ಸಿಕ್ಕಿರ್ಬೋದು. ಆಗ ನಿಮಗೆ ಇಲ್ಲಿ ಸ್ಪಷ್ಟ ಆಗಿದೆ, ಓ ಬ್ರಹ್ಮಾಂಡ ನನ್ನ ಜೊತೆ ಇದೆ, ನನಗೊಂದು ಅವಕಾಶವನ್ನು ಕೊಟ್ಟಿದೆ, ಅದನ್ನು ನಾನು ಕಣ್ಣು ತೆರೆದು ನೋಡಬೇಕಿತ್ತು. ಅಥವಾ ಯಾರೋ ನನಗೇನೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು, ನನ್ನ ದಾರಿಯಲ್ಲಿ ನಾನು ನಿಲ್ಲಬೇಕು. ನಾನು ಹೋಗುವಂಥ ದಾರಿ ಆಗಿರ್ಬೋದು, ನನ್ನ ರಿಲೇಷನ್ಶಿಪ್ ಆಗಿರ್ಬೋದು, ಮೂರನೇ ವ್ಯಕ್ತಿ ಆಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಇದು ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥ ಬ್ರಹ್ಮಾಂಡವೇ ನನ್ನ ಜೊತೆ ಇರುವಾಗ ನಾನು ಅತಿರೇಕವಾಗಿ ಯೋಚನೆ ಮಾಡುವಂಥದ್ದು, ಅಥವಾ ಓವರ್ ಥಿಂಕಿಂಗ್ ಮಾಡುವಂಥದ್ದು, ಅಥವಾ ನಿಮ್ಮ ಮನಸ್ಸನ್ನು ನೀವೇ ಹಾಳು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ನಡೀತಾ ಇರುವಾಗ ನೀವು ನಿಮ್ಮ ಮನಸ್ಸನ್ನು ಒಂದು ಸಾರಿ ನಿಮ್ಮ ಮನಸ್ಸಿನ ಬಗ್ಗೆ ಕೇಳಿ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆಯೋ ಅಂತ ಹೇಳಿ ಕಣ್ಣು ಮುಚ್ಚಿ ಆಳವಾಗಿ ನೀವು
ಕಣ್ಮುಚ್ಚಿ ಅದನ್ನು ಕೇಳೋ ಪ್ರಯತ್ನ ಮಾಡಿ. ಅಲ್ಲೇ ನಿಮಗೆ ಒಂದು ಸರಿಯಾದ ಉತ್ತರ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ಇಲ್ಲಿ ಇನ್ನು ಏನು ಹೇಳುತ್ತಪ್ಪ, ಲಾಸ್ಟ್ ಗೈಡೆನ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀನು ಬಲವಂತವಾಗಿ ತೆರೆಯಲು ಪ್ರಯತ್ನಿಸಿದ ಬಾಗಿಲು ಮುಚ್ಚಿತು. ಓಕೆನಾ? ನೀವು ಬಲವಂತವಾಗಿ ಏನೋ ಒಂದು ತೆರೆಯೋದಕ್ಕೆ ನನಗಿದಾಗಲೇಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡಿ ಬಲವಂತ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಆ ದಾರಿ ಮುಚ್ತಾ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ಈಗ ನಿನಗಾಗಿ ಸರಿಯಾದ ಬಾಗಿಲು ತೆರೆಯಬೇಕು ಅಂದರೆ ನೀವು ಅದನ್ನು ಬ್ರಹ್ಮಾಂಡಕ್ಕೆ ಒಪ್ಪಿಸ್ಬಿಡಿ. ನಾನು ನಿನ್ನನ್ನು ನಂಬಿದ್ದೀನಿ, ನನಗೆ ಒಂದು ದಾರಿ ತೋರಿಸು, ನನಗೆ ಏನು ಕೊಡಬೇಕಾಗಿದೆಯೋ ಅದನ್ನು ಬ್ರಹ್ಮಾಂಡ ನನಗೆ ಕೊಡ್ತಾ ಇದೆ ಅನ್ನೋದನ್ನು ನೀವು ಒಂದು ಮನಸ್ಪೂರ್ತಿಯಾಗಿ ಹೇಳಿ ಬ್ರಹ್ಮಾಂಡಕ್ಕೆ ಒಪ್ಪಿಸಿ ನೀವು ಮುಂದೆ ಹೋಗುವಂಥ ದಾರಿನ ನೀವೇ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಬ್ರಹ್ಮಾಂಡದ ಸಂದೇಶ. ಏನಪ್ಪ ಅಂತ ಹೇಳಿದ್ರೆ, ನೀವು ಏನನ್ನು ಬೇಕು ಅಂತ ನೀವು ಕೇಳ್ತೀರೋ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಸ್ಪಷ್ಟವಾಗಿ ಒಂದು ಸಾರಿ ಕೂತು ನಿಮ್ಮ ಹೃದಯ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ ಅನ್ನೋದನ್ನು ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ. ಈ 7 ದಿನಗಳಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ 7 ದಿನಗಳಲ್ಲಿ ಆಗುವಂತಹ ತಿರುವು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಇದೆ, ನಿಮ್ಮ ಹೃದಯ ಏನು ಹೇಳ್ತಾ ಇದೆ ಅದನ್ನು ಸ್ಪಷ್ಟವಾಗಿ ಒಂದು ಸಾರಿ ಕೇಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದರೆ ಖಂಡಿತವಾಗಿಯೂ ಈ ಎನರ್ಜಿನ, ಈ ಬ್ರಹ್ಮಾಂಡದ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಕಮೆಂಟ್ ಮುಖಾಂತರ ನೀವು ಈ ಸಂದೇಶವನ್ನು ನಿಮ್ಮ ಜೀವನಕ್ಕೆ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೋತೀರಾ ಅಂತ ಹೇಳಿ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.